ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಮೂರನೇ ಸ್ಕಂದ 13ನೇ ಅಧ್ಯಾಯ ಶ್ಲೋಕ 5. ಶ್ರೀಶುಕ ಉವಾಚ ಇತಿ ಬ್ರುವಾಣಾಂ ವಿದುರಂ ವಿನೀತಂ ಶಶೀಷ್ಣ ಚರಣ ಉಪದಾನ ಪ್ರಹೃಷ್ಟರೋಮ ಭಗವತ್ ಕಥಾಯಾಂ ಪ್ರಣೀಯಮಾನ ಮುನಿ ಅಭ್ಯಚಷ್ಟ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣ ಭಕ್ತಿವೇದಾಂತ ಸ್ವಾಮಿ ಶ್ರೀಲಪ್ರಭುಪಾದ್ ಕಿ ಜೈ. ಶ್ರೀ ಶುಕಮುನಿಗಳು ನುಡಿದರು, ದೇವೋತ್ತಮ ಪರಮಪುರುಷ ಭಗವಾನ್ ಶ್ರೀಕೃಷ್ಣನು ಬಲು ವಿನೀತನಾದ ಸಂಭಾವಿತ. ವಿದುರನ ತೊಡೆಗಳ ಮೇಲೆ ಸಂತೋಷದಿಂದ ತನ್ನ ಪಾದ ಕಮಲಗಳನ್ನು ಇರಿಸಿದನು. ಮೈತ್ರೇಯ ಋಷಿಗಳು ವಿದುರನ ಮಾತುಗಳಿಂದ ಸಂತುಷ್ಟರಾದರು. ಅವನ ಸ್ಫೂರ್ತಿಯಿಂದ ಪ್ರಭಾವಿತರಾಗಿ ಮಾತನಾಡಲು ಯತ್ನಿಸಿದರು. ಇಷ್ಟು ಅಂತ ಹೇಳ್ತಿದ್ದಾರೆ ಅಲ್ಲಿ. ವಿನೀತ, ಬಲು ವಿನೀತ. ಯಾರು? ವಿದುರ. ಪ್ರಭುಪಾದ ಹೇಳುವಂಥದ್ದು ಇದು ಬೈಬಲ್ ಅಲ್ಲಿ ಉಂಟು. ಪ್ರಭುಪಾದ ಹೇಳ್ತಾರೆ, ದಿಸ್ ಇಸ್ ಫ್ರಮ್ ಬೈಬಲ್. ಎಂತಂದ್ರೆ meek and humbleness is the gateway for the kingdom of God. ಜೀಸಸ್ ಹೇಳುವಂಥದ್ದು ಅಂದ್ರೆ ಕಿಂಗ್ಡಮ್ ಆಫ್ ಗಾಡ್, ಭಗವಂತನ ಧಾಮಕ್ಕೆ ಹೋಗ್ಬೇಕಿದ್ರೆ ನಾವು ನಮ್ರರಾಗಬೇಕು. ಇಲ್ಲಿ ಭಗವಂತ ನೋಡಿ ವಿದುರನ ತೊಡೆಗಳ ಮೇಲೆ ಸಂತೋಷದಿಂದ ತನ್ನ ಪಾದ ಕಮಲಗಳನ್ನು ಇರಿಸಿದನು. ಭಗವಂತ ಸುಲಭವಾಗಿ ಪಾದ ಕಮಲಗಳನ್ನು ಇಡುವುದಿಲ್ಲ, ಅವನಿಗೆ ಖುಷಿ ಆಗ್ಬೇಕು. ಕೃಷ್ಣ ಪ್ರಜ್ಞೆಯ ಕೆಲಸ ಎಂತ ಅಂದ್ರೆ, ಕೃಷ್ಣ ಪ್ರಜ್ಞೆ ಆಂದೋಲನದ ಕೆಲಸ ಪ್ರಭುಪಾದ ಹೇಳುವಂಥದ್ದು. ದ ಗೋಲ್ ಆಫ್ ಲೈಫ್, ಜೀವನದ ಗುರಿ ಎಂತ ಅಂದ್ರೆ ಮರಳಿ ದೇವತೆ ಮನೆಗೆ ಹೋಗ್ಲಿಕ್ಕೆ. ಅದು ನಮ್ಮ ಗುರಿ. ಮತ್ತೆ ಅಲ್ಲಿ ಭಗವಂತನನ್ನು ನಾವು ಪ್ಲೀಸ್ ಮಾಡ್ಬೇಕು. ಇಲ್ಲಿ ವಿದುರ ಪ್ಲೀಸ್ ಮಾಡಿದ್ದಾನೆ. ವಿದುರ ಕೃಷ್ಣನನ್ನು ಪ್ಲೀಸ್ ಮಾಡಿದ್ದಾನೆ. ಹೇಗೆ ಪ್ಲೀಸ್ ಮಾಡಿದ್ದಾನೆ? ಎಸ್, ಯಾರು ಹೇಳ್ತೀರಿ? ಹ್ಯಾಂಡ್ ರೈಸ್ ಮಾಡಿ. ಹೇಗೆ ಪ್ಲೀಸ್ ಆದ ಕೃಷ್ಣ ವಿದುರನಿಂದ? ಹೇಗೆ? ಎಸ್, ಯಾರು ಉತ್ತರ ಓದಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಎಸ್, ಪದ್ಮಿನಿ ಹೇಳಿ. ವಿನೀತ ಭಾವದಿಂದ. ಎಸ್, ನಮ್ರತೆ. ಹಾಗಾಗಿ ನಮ್ರತೆ ಭಗವಂತನಿಗೆ ಅಟ್ರಾಕ್ಟ್ ಆಗುವಂಥದ್ದು. ನಾನು ನಿನ್ನೆ ಚೈತನ್ಯ ಚರಿತಾಮೃತ ಕ್ಲಾಸಲ್ಲಿ ಹೇಳಿದ್ದೇನೆ. ಚೈತನ್ಯ ಚರಿತಾಮೃತ ಕ್ಲಾಸಲ್ಲಿ ಎಂತ ಹೇಳಿದೆ ನಾನು? ಸನಾತನ ಗೋಸ್ವಾಮಿ ಚೈತನ್ಯ ಮಾವ ಭೇಟಿಯಾಗ್ಲಿಕ್ಕೆ ಹೋಗುವಂಥದ್ದು. ಎಲ್ಲಿ? ಜಗನ್ನಾಥಪುರಿಯಲ್ಲಿ ಹೋಗ್ತಾರೆ. ಒಂದು ನಿಮಿಷ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಕೆ, ಸರಿ. ಹಾಗೆ ಚೈತನ್ಯ ಮಾವನು ಭೇಟಿಯಾಗ್ಲಿಕ್ಕೆ ಹೋಗುವಂತದ್ದು ಹೇಗೆ ಅಂದ್ರೆ, ಈ ಮೊನ್ನೆ ಯಾರೆಲ್ಲ ಇದಕ್ಕೆ ಬಂದಿದೆ ಜಗನ್ನಾಥಪುರಿಯಲ್ಲಿ, ನಿಮ್ಗೆ ಈಗ ಹೇಳಿದ್ರೆ ಗೊತ್ತಾಗ್ಬೋದು. ಯಾಕಂದ್ರೆ ಸಿದ್ಧ ಬಕುಲ
ಸಿದ್ಧ ಬಕುಲದಿಂದ ನೀವು ನಡ್ಕೊಂಡು ಒಂದೆಂತಂದ್ರೆ ಈಚೆ ಬಂದ್ರೆ ಸೀದಾ ಟೆಂಪಲ್. ಸಿದ್ಧ ಬಕುಲ ಆಗಿ ಗಂಭೀರ ಸಿಗ್ತದೆ. ಗಂಭೀರ ಆಗಿ ಶ್ವೇತಗಂಗಾ, ಸರ್ವಮಠಾಚಾರ್ಯ ಮನೆ, ಮತ್ತೆ ಸೀದಾ ಟೆಂಪಲ್ ಹತ್ತಿರ 5 ನಿಮಿಷ. ಆದ್ರೆ ಸನಾತನ ಗೋಸ್ವಾಮಿ ಎಂತ ಮಾಡಿದ್ರ ಅಂದ್ರೆ, ಅವರು ಅಲ್ಲಿಂದ ಆ ಕಡೆ ಹೋದ್ರೆ ಅದು ಎಂತಾಗ್ತದೆ, ಬೀಚ್ ಸೈಡ್ಗೆ ಬರ್ತದೆ. ಬೀಚಿಂದ ಹೀಗೆ ನೀವು ತುಂಬಾ ನಡ್ಕೊಂಡು ಬರ್ಬೇಕು ಇಲ್ಲಿಗೆ. ಎಲ್ಲಿಗೆ? ಟೆಂಪಲ್ ಇದು ಇನ್ನೊಂದು ಸೈಡ್ಗೆ. ಇದಂತ ಅಂದ್ರೆ ಫಸ್ಟ್ ಇದು ಈಸ್ಟ್ ಸೈಡ್. ಅದು ಆ ಕಡೆಯಿಂದ ಹೋದ್ರೆ, ಬೀಚ್ ಸೈಡ್ ಇಂದ ಹೋದ್ರೆ ನೀವು ಈಸ್ಟ್, ಈ ಕಡೆಯಿಂದ ನಾರ್ತ್, ಓಕೆ, ಸೌತ್ ಸೈಡ್ಗೆ ಹೋಗ್ತದೆ. ದೂರಾಗಿ ನಡ್ಕೊಂಡು ಹೋಗ್ಬೇಕು. ಹಾಗೆ ಸನಾತನ ಗೋಸ್ವಾಮಿ ಬರೀ ಕಾಲಲ್ಲಿ ನಡೆಯುವಂಥದ್ದು. ಚೈತನ್ಯ ಭೇಟಿ ಆಗ್ಲಿಕ್ಕೆ ಬೀಚಲ್ಲಿ ಹೊಯ್ಗೆ ಎಲ್ಲ ಇರ್ತದೆ. ತುಂಬಾ ಹೊಯ್ಗೆಲ್ಲ ನಡೆಯುವಂಥದ್ದು ಅಂತಂದ್ರೆ ಬಿಸಿಲಿಗೆ ತುಂಬಾ ಕಷ್ಟ. ಹಾಗೆ ಫುಲ್ ಎಂತ ಪಾದದಲ್ಲೆಲ್ಲ ಗುಳ್ಳೆ ಬರ್ತದೆ. ನಡ್ಕೊಂಡು ಬರ್ತಾರೆ. ಬಂದು ಚೈತನ್ಯವನ್ನು ದೂರದಿಂದ ಭೇಟಿ ಆಗ್ತಾರೆ. ಚೈತನ್ಯ ಕೇಳ್ತಾರೆ, ಯಾಕೆ ನೀನು ಇಷ್ಟು ದೂರದಿಂದ ಬಂದಿ ಅಂತ. ಅದಕ್ಕೆ ಸನಾತನ ಗೋಸ್ವಾಮಿ ಹೇಳುವಂಥದ್ದು, ನಾನು ಪಾಪಿ, ನಾನು ನೀಚ ಜಾತಿ, ನಾನು ನೀಚ ಸಂಗಿ, ನೀಚ ಜಾತಿ ನೀಚ ಸಂಗಿ ಪತಿತ ಅಧಮ ಭೂಯಿಷೆ ಕುಪೇನೋ ಗೋಡಿ ಗೋನಾಯಿನು ಜನ್ಮ. ಹಾಗೆ ಸನಾತನ ಗೋಸ್ವಾಮಿ ರೂಪ ಗೋಸ್ವಾಮಿಗೆ ಎಂಟ್ರಿ ಆಗ್ಲಿಕ್ಕೆ ಇರಲಿಲ್ಲ. ಯಾಕೆಂದ್ರೆ ಅವರ ಹೆಸರು ಕೂಡ ಮುಸ್ಲಿಂ ಹೆಸರಾಗಿತ್ತು. ಆಕ್ಚುಲಿ ಅವರು ಗೌಡ ಸೊರಸದ್ ಬ್ರಾಹ್ಮಿಣ್. ಆದ್ರೆ ಹಿಂದಿನ ಕಾಲದಲ್ಲಿ ಹೇಗೆ ಅಂದ್ರೆ, ಮುಸ್ಲಿಂ ರಾಜನ ಕೆಲಸ ಮಾಡಿದ್ರೆ ಮತ್ತೆ ಅವರ ಜಾತಿಯನ್ನು ಕೂಡ ತೆಗಿತಾರೆ, ಆ ರೀತಿ. ಹಾಗೆ ಅವರಿಗೆ ಎಂಟ್ರಿ ಇರಲಿಲ್ಲ. ಹರಿದಾಸ್ ಠಾಕೂರಿಗೆ ಕೂಡ ಎಂಟ್ರಿ ಇರಲಿಲ್ಲ ಜಗನ್ನಾಥಪುರಿಯಲ್ಲಿ. ಅದೇ ಸ್ವತಃ ಚೈತನ್ಯ ಮಹಾಪ್ರಭು ಬರ್ತಾ ಇದ್ರು ಅವ್ರನ್ನ ಭೇಟಿ ಆಗ್ಲಿಕ್ಕೆ. ಹಾಗೆ ಸನಾತನ ಗೋಸ್ವಾಮಿ ಹೇಳುವಂಥದ್ದು, ನಾನು ನೀಚ ಜಾತಿ, ನಾನು ಈ ಕಡೆಯಿಂದ ಬಂದ್ರೆ ಅಲ್ಲಿ ತುಂಬಾ ಅರ್ಚಕರೆಲ್ಲ ಅಲ್ಲಿಗೆ ಹೋಗ್ತಾರೆ ಟೆಂಪಲ್ಗೆ. ಹಾಗಾಗಿ ನನ್ನನ್ನು ನೋಡಿದ್ರೆ ಅವ್ರು ವಾಪಸ್ ಸ್ನಾನ ಮಾಡ್ಬೇಕು. ನಾನು ನಡೆದ ಜಾಗದಲ್ಲಿ ಅವ್ರು ನಡೆದ್ರೆ ಅದು ಅವರು ಮುಚ್ಚಿ ಆಗ್ತಾರೆ, ಶುಚಿ ಮುಚ್ಚಿ. ಹಾಗಾಗಿ ನಾನು ಇಷ್ಟು ದೂರದಿಂದ ಬಂದೆ ಅಂತ ಹೇಳ್ತಾರೆ. ಚೈತನ್ಯ ಹೇಳ್ತಾರೆ, ಸನಾತನ ನಿನ್ನ ನಮ್ರತೆ ನನ್ನ ಹಾರ್ಟ್ ಅನ್ನು ಮೆಲ್ಟ್ ಮಾಡಿತ್ತು. ಚೈತನ್ಯ ಹೇಳುವಂಥದ್ದು. ಹಾಗಾಗಿ ನಮ್ರತೆ ಭಗವಂತನಿಗೆ ಹಾರ್ಟ್ ಟಚಿಂಗ್. ಹಾಗೆ ನಾವು ನಮ್ರರಾಗಬೇಕು. ಇಲ್ಲಿ ವಿದುರ ಕೂಡ ಎಂತಾಯ್ತು, ವಿದುರನ ನಮ್ರತೆಯಿಂದ ಕೃಷ್ಣ ಪ್ಲೀಸ್ ಆದ, ತುಂಬಾ ಪ್ಲೀಸ್ ಆದ. ಹಾಗಾಗಿ ಪ್ಲೀಸ್ ಆಗಿ ಖುಷಿಯಾಗಿ ಅವನ ಪಾದವನ್ನು ಎಲ್ಲಿಟ್ಟ, ಅವನ ತೊಡೆ ಮೇಲೆ ಇಟ್ಟ. ನೀವೆಣಿಸಿ, ದೇವೋತ್ತಮ ಪರಮಪುರುಷ ಅವನ ಪಾದವನ್ನು ವಿದುರನ ತೊಡೆ ಮೇಲೆ ಇಟ್ಟ. ಇದು ಮೈತ್ರೇಯ ಋಷಿಗೆ ನೋಡಿ, ಅವರಿಗೆ ಸಂತುಷ್ಟವಾಯಿತು. ಈಗ ಹೇಗಂದ್ರೆ, ಈಗ ನಾವೀಗ ಭಕ್ತಿ ಮಾಡ್ತಾ ಇದ್ದೇವೆ, ಈಗ ಇನ್ನೊಬ್ರು ಇದ್ದಾರೆ, ಅವರ ಮೇಲೆ ತೊಡೆ ಮೇಲೆ ಇಟ್ಟ ಅಂದ್ರೆ ನಮ್ಗೆ ಅಸೂಯೆ ಬರ್ತದೆ, ನಮ್ಗೆ ಖುಷಿ ಆಗುದಿಲ್ಲ. ನನ್ನ ತೊಡೆ ಮೇಲೆ ಇಡ್ಬೇಕಿತ್ತು. ಇದು ಮೆಟೀರಿಯಲ್ ಕಾನ್ಶಿಯಸ್ನೆಸ್, ಭೌತಿಕ ಪ್ರಜ್ಞೆ. ನೋಡಿ, ಮೈತ್ರೇಯ ಋಷಿ ವಿದುರನಿಗೆ ಹೇಳ್ತಾ ಇದ್ದಾರೆ. ಆದ್ರೆ ವಿದುರನ ಈ ಸ್ಟೇಜ್, ಈ ವಿಷಯ ಕೇಳಿ ಎಂತಾಯ್ತು, ಮೈತ್ರೇಯರಿಗೆ ಖುಷಿ ಆಯ್ತು. ಇದು ಆಧ್ಯಾತ್ಮಿಕ. ಆಧ್ಯಾತ್ಮಿಕದಲ್ಲಿ ಒಬ್ಬನ ಕೃಷ್ಣ ಒಬ್ಬನ ತೊಡೆ ಮೇಲೆ ಕಾಲಿಟ್ರೆ ಇನ್ನೊಬ್ಬನಿಗೆ ಖುಷಿ ಆಗ್ತದೆ. ಆದ್ರೆ ಭೌತಿಕ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಗೆ ಅವರಿಗೆ ಯಾಕೆ ಇಟ್ಟದ್ದು, ನನ್ಗೆ ಇಡ್ಬೇಕಿತ್ತು, ಈ ರೀತಿ ಆಗ್ತದೆ ನಮಗೆ. ಇದು ಮೆಟೀರಿಯಲ್ ಕಾನ್ಶಿಯಸ್ನೆಸ್.
ತುಂಬಾ ವ್ಯತ್ಯಾಸ ಉಂಟು ನೋಡಿ. ಸ್ಪಿರಿಚುವಲ್ ಕಾನ್ಷಿಯಸ್ನೆಸ್ ಮತ್ತೆ ಮೆಟೀರಿಯಲ್ ಕಾನ್ಷಿಯಸ್ನೆಸ್ಗೆ ತುಂಬಾ ಅಜಗಜಾಂತರ ವ್ಯತ್ಯಾಸ ಉಂಟು. ಅಜಗಜಾಂತರ ವ್ಯತ್ಯಾಸ ಉಂಟು. ಹಾಗಾಗಿ ಮೈತ್ರೇಯ ಋಷಿಗೆ ತುಂಬಾ ಖುಷಿಯಾಯಿತು, ಸಂತುಷ್ಟರಾದ. ಅವನ ಸ್ಫೂರ್ತಿಯಿಂದ ಪ್ರಭಾವಿತರಾಗಿ ಮಾತನಾಡಲು ಯತ್ನಿಸಿದರು. ಹಾಗಾಗಿ ಈಗ ಸ್ಫೂರ್ತಿಯಿಂದ ಮಾತನಾಡ್ತಾ ಇದ್ದಾರೆ. ಎಸ್, ಈಗ ಭಾವಾರ್ಥ ನೋಡುವ. ಭಾವಾರ್ಥ. ಸಹಸ್ರ ಶ್ರೀಷ್ಣ ಪದವು ತುಂಬಾ ಮಹತ್ವಪೂರ್ಣವಾದದ್ದು. ಸಹಸ್ರ ಶ್ರೀಷ್ಣ ಅಂದ್ರೆ ಎಂತ ಅರ್ಥ? ದೇವೋತ್ತಮ ಪುರುಷ ಅಂದ್ರೆ ಕೃಷ್ಣ ನೋಡಿ. ಸಹಸ್ರ ಶ್ರೀಷ್ಣ ಅಂದ್ರೆ ದೇವೋತ್ತಮ ಪುರುಷ ಅಂದ್ರೆ ಕೃಷ್ಣ. ನಾನಾ ಬಗೆಯ ಶಕ್ತಿ ಮತ್ತು ಚಟುವಟಿಕೆಗಳನ್ನು ಹಾಗೂ ಅದ್ಭುತ ಬುದ್ಧಿಶಕ್ತಿಯ ಉಳ್ಳವನು ಸಹಸ್ರ ಶ್ರೀಷ್ಣ ಎಂದು ಕರೆಯಲಾಗಿದೆ. ನಾವಲ್ಲ, ಈಗ ಎಂತಂದ್ರೆ ಜನರಿಗೆ ಎಲ್ಲರಿಗೂ ಇಮಿಡಿಯೇಟ್ ಮಾಡ್ಲಿಕ್ಕೆ ಇಚ್ಛೆ, ನಾನು ಕೃಷ್ಣ ಆಗುವಂಥದ್ದು. ಐ ಆಮ್ ಗಾಡ್, ಯು ಆರ್ ಗಾಡ್, ಸೋ ಕಾಲ್ಡ್ ಗಾಡ್, ಸೆಲ್ಫ್ ಮೇಡ್ ಗಾಡ್ ಪ್ರಭುಪಾದ ಹೇಳ್ತಾರೆ. ಕಲಿಯುಗದ ದೊಡ್ಡ ಸಮಸ್ಯೆ ಅಂದ್ರೆ ಇದೆ. ಹಾಗೆ ಭಗವಂತ ಸಹಸ್ರ ಶ್ರೀಷ್ಣ. ಯಾಕೆ? ಅವನ ನಾನಾ ಬಗೆಯ ಶಕ್ತಿ ಚಟುವಟಿಕೆ ಮತ್ತು ಅದ್ಭುತ ಬುದ್ಧಿ ಶಕ್ತಿ ಇದೆಲ್ಲ ಅವನ ಹತ್ರ ಮಾತ್ರ, ನಮ್ಮ ಹತ್ರ ಇಲ್ಲ. ಈ ಅರ್ಹತೆಯು ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನಿಗೆ ಮಾತ್ರ ಅನ್ವಯಿಸುತ್ತದೆ, ಎಲ್ಲರಿಗೂ ಅಲ್ಲ, ಕೃಷ್ಣನಿಗೆ ಮಾತ್ರ. ಯಾಕೆಂದ್ರೆ ಕೃಷ್ಣನಲ್ಲಿದ್ದ ಶಕ್ತಿ ಬೇರೆ ಯಾರ ಹತ್ರ ಕೂಡ ಇಲ್ಲ. ಅವನ ಚಟುವಟಿಕೆ ಅದ್ಭುತ, ಅವನ ಹತ್ರ ಅದ್ಭುತ ಬುದ್ಧಿಶಕ್ತಿ ಉಂಟು. ದೇವೋತ್ತಮ ಪುರುಷನು ಕೆಲವು ಸಲ ವಿದುರನ ಮನೆಯಲ್ಲಿ ಭೋಜನ ಮಾಡುತ್ತಿದ್ದುಂಟು. ವಿದುರನ ಮನೆಯಲ್ಲಿ ಊಟ ಮಾಡ್ತಿದ್ದಾನೆ. ವಿದುರ ಮಾಮೂಲಿ ಜನ ಅಲ್ಲ ನೋಡಿ. ಒಬ್ಬ ಕೃಷ್ಣ ದೇವೋತ್ತಮ ಪರಮಪುರುಷ ಒಬ್ಬನ ಮನೆಯಲ್ಲಿ ಊಟ ಮಾಡ್ಬೇಕಿದ್ರೆ ಮಾಮೂಲಿ ಜನ ಅಲ್ಲ. ಯಾರು? ವಿದುರ. ವಿದುರ ಶುದ್ಧ ಭಕ್ತ. ವಿದುರನಲ್ಲಿ ತುಂಬಾ ನಮ್ರತೆ ಇತ್ತು. ವಿದುರ ಉದ್ಧವನನ್ನು ಭೇಟಿ ಆಗ್ತಾನೆ. ಉದ್ಧವನನ್ನು ಭೇಟಿಯಾಗಿ ಹೇಳ್ತಾನೆ. ಉದ್ಧವ್ ಅಂದ್ರೆ ಕೃಷ್ಣಂದು ಫ್ರೆಂಡ್, ಕ್ಲೋಸ್ ಫ್ರೆಂಡ್. ಹಾಗೆ ವಿದುರ ಹೇಳುವಂಥದ್ದು ನನ್ಗೆ ನೀನು ಹೇಳುವಂತ. ಅದಕ್ಕೆ ವಿದುರ ಉದ್ಧವನ ಹತ್ರ ಹೇಳುವಂಥದ್ದು. ಅದಕ್ಕೆ ಉದ್ಧವ್ ಹೇಳ್ತಾನೆ, ನೀನು ಮೈತ್ರೇಯ ಋಷಿ ಹತ್ರ ಕೇಳು, ಯಾಕೆಂದ್ರೆ ಅವ್ರು ನನಗಿಂತ ಸೀನಿಯರ್. ಕೃಷ್ಣ ಪ್ರಜ್ಞೆಯಲ್ಲಿ ನಾನು ಸೀನಿಯರ್ ಆಗಿರ್ಬೋದು, ಯಾರು? ಉದ್ಧವ. ಆದ್ರೆ ಆಸ್ ಏಜ್ ವೈಸ್ ಅವರು ಸೀನಿಯರ್. ಆಸ್ ಎಟಿಕೇಟ್ ಅವರಿಂದ ಕೇಳು. ಪ್ರಭುಪಾದಲ್ಲಿ ಹೇಳುವಂಥದ್ದು, ಮೈತ್ರೇಯ ಋಷಿ ವಿದುರನ ಹಾಗೆ. ವಿದುರ ಕ್ಲೋಸ್ ಇದ್ದ ಕೃಷ್ಣನೊಟ್ಟಿಗೆ. ವಿದುರ ಹೇಳಿಲ್ಲ ಅಂತೆ, ನನ್ಗೆ ನಿಮಗಿಂತ ಜಾಸ್ತಿ ಗೊತ್ತುಂಟು, ನೀವೆಂತ ಹೇಳುವಂಥದ್ದು, ನಾನು ಹೇಳ್ತೇನೆ. ಹಾಗೆ ಹೇಳಿಲ್ಲ ಅಂತೆ. ಇನ್ಫ್ಯಾಕ್ಟ್ ವಿದುರನಿಗೆ ಜಾಸ್ತಿ ಗೊತ್ತಿರ್ತದೆ ನೋಡಿ. ಮನೆಯಲ್ಲಿ ಭೋಜನ ಮಾಡ್ತಿದ್ರು, ಆದ್ರೂ ಕೂಡ ಇದಕ್ಕೆ ಹೇಳುವಂಥದ್ದು ಭಕ್ತ. ವಿದುರ ಮೈತ್ರೇಯ ಋಷಿಯಿಂದ ಕೇಳಿದ್ರು. ಒಮ್ಮೆ ಕೂಡ ಹೇಳಿಲ್ಲ, ನನಗೆ ಅವ್ರು ನನ್ನ ಮನೆಯಲ್ಲಿ ಊಟ ಮಾಡ್ತಾ ಇದ್ರು, ನಾನು ಜಾಸ್ತಿ ಅವರೊಟ್ಟಿಗೆ ಇದ್ದೆ, ನೀವು ಖಾಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಸ್ವಲ್ಪ ಸಮಯ ಇದ್ದದ್ದು. ಈ ರೀತಿ ಹೇಳಿಲ್ಲ ವಿದುರ. ಕೃಷ್ಣ ಪ್ರಜ್ಞೆಯಲ್ಲಿ ಹೇಗೆ ಅಂದ್ರೆ ನಾವು ಜಸ್ಟ್ ಆರ್ಡರ್ ಅನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಅದು ಹೇಗೆ ಇದು ಹೇಗೆ ಇಲ್ಲ, ಪ್ರಶ್ನೆ ಮಾಡ್ಲಿಕ್ಕೆ ಇಲ್ಲ. ನಮ್ಗೆ ಎಂತ ಕೊಟ್ಟಿದ್ದಾರೆ ಅದನ್ನು ಮಾಡುವಂಥದ್ದು. ಹಾಗಾಗಿ ಇದು ನಾವು ವಿದುರದಿಂದ ಕಲಿಬೇಕು. ಉದ್ಧವ್ ಹೇಳಿದ, ಮೈತ್ರೇಯ ಕೇಳು, ಎಸ್ ಫೈನಲ್. ಮತ್ತೆ ಅಲ್ಲಿ ಹೋಗಿ ನಾನು ನಿಮಗಿಂತ ಗ್ರೇಟ್, ನಾನು ಜಾಸ್ತಿ ಇದ್ದೆ ಕೃಷ್ಣನೊಟ್ಟಿಗೆ, ನನ್ನ ಮನೆಯಲ್ಲಿ ಕೃಷ್ಣ ಭೋಜನ ಮಾಡಿದ್ದಾನೆ, ಇದನ್ನು ಯಾವುದು ರಿವೀಲ್ ಮಾಡಲಿಲ್ಲ. ಮಾಡ್ಬೋದಿತ್ತಂತೆ, ಅದು ಕೂಡ ಮಾಡಲಿಲ್ಲ. ಯಾಕೆ? ನಮ್ರ. ಇದಕ್ಕೆ ಹೇಳುವಂಥದ್ದು ನಮ್ರತೆ. ಹಾಗಾಗಿ ನಮ್ರತೆ ಭಗವಂತನನ್ನು ಅಟ್ರಾಕ್ಟ್ ಮಾಡುವಂಥದ್ದು. ನಮ್ರತೆ ಇಲ್ಲದಿದ್ರೆ ನಮಗೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ. ನಾವು ದೊಡ್ಡ ದೊಡ್ಡ ಕೊಚ್ಚಬಹುದು,
ಎಸ್, ನಾನು ದೊಡ್ಡ ಡಿವೋಟಿ, ನಾನು ಹಾಗೆ, ನಾನು ಹೀಗೆ. ಇಲ್ಲ, ಸಾಧ್ಯವೇ ಇಲ್ಲ. ಯಾರಾದ್ರೂ ನಾನು ವೈಕುಂಠಕ್ಕೆ ಹೋಗ್ತೇನೆ, ಗೋಲೋಕಕ್ಕೆ ಹೋಗ್ತೇನೆ ಅಂತ ಹೇಳಿದ್ರೆ ಫಸ್ಟಿಗೆ ನೀವು ನೋಡ್ಬೇಕು ಅವರ ಹತ್ರ ನಮ್ರತೆ ಉಂಟಾ ಅಂತ. ಉಳ್ದದು ಬಿಡಿ. ಭಕ್ತನ ಹತ್ರ 4 ಗುಣಗಳು ಇರಬೇಕಂತೆ. ಯಾವುದೆಲ್ಲ ನಾನು ನಿನ್ನೆ ಹೇಳಿದ್ದೇನೆ ಚೈತನ್ಯ ಚರಿತಾಮೃತ ಕ್ಲಾಸಲ್ಲಿ. ಒಂದು ನಮ್ರತೆ, ಒಂದು ಸಹಿಷ್ಣುತೆ, ಟಾಲರೆನ್ಸ್, ಹಂಬಲ್ನೆಸ್, ಟಾಲರೆನ್ಸ್, ಮತ್ತೆ ಕೃತಜ್ಞ ಭಾವ, ಗ್ರಾಟಿಟ್ಯೂಡ್, ಮತ್ತೆ ಕ್ಷಮಿಸ್ಬೇಕಂತೆ. ಈ 4 ಗುಣಗಳು ಭಕ್ತನಲ್ಲಿ ಇರಬೇಕು. ಹಾಗಾಗಿ ಯಾರಾದರೂ ಎಲ್ಲಿಯಾದರೂ ನಿಮ್ಮ ಸೀನಿಯರ್ ಯಾರಾದರೂ ನಿಮಗೆ ಯಾರಾದರೂ ಹೇಳಿದರೆ ಎಂದ ನಾನು ಗೋಲೋಕಕ್ಕೆ ಹೋಗ್ತೇನೆ, ಕೆಲವರೆಲ್ಲ ಹೇಳ್ತಾರೆ. ಯಾರು ಕೆಲವು ಟೀಚರ್ಸ್ ಕೂಡ ಹೇಳ್ತಾರೆ, ನಾನು ಕೇಳಿದ್ದೇನೆ, ಎಸ್ ನಾನು ಗೋಲೋಕಕ್ಕೆ ಹೋಗ್ತೇನೆ, ನೀವೆಲ್ಲ ನನಗೆ ಪ್ರೇಯರ್ ಮಾಡಿ. ಈ ಕ್ವಾಲಿಟಿ ಉಂಟಾ ಅಂತ ನೋಡಿ, ಈ 4 ಕ್ವಾಲಿಟಿ ಉಂಟಾ ಅಂತ ನೋಡಿ. ಈ 4 ಕ್ವಾಲಿಟಿ ಇಲ್ಲದಿದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ. ಸುಲಭ ಅಲ್ಲ ಹೋಗುವಂಥದ್ದು. ಎಂತ ಇಲ್ಲಿಂದ ನಾವು ಮಾರ್ಕೆಟಿಗೆ ಹೋಗುದಲ್ಲ ತರಕಾರಿ ಪರ್ಚೇಸ್ ಮಾಡಲಿಕ್ಕೆ. ಗೋಲೋಕ ಹೋಗುವಂಥದ್ದಂದ್ರೆ ನಾವು ನಮ್ರತೆಯಿಂದ ಭಗವಂತನ ಹಾರ್ಟನ್ನು ನಾವು ಮೆಲ್ಟ್ ಮಾಡಬೇಕು. ನಮ್ಮ ನಮ್ರತೆಯಿಂದ. ಮತ್ತೆ ನಮಗೆ ಟಾಲರೆನ್ಸ್ ಇರಬೇಕು, ಸಹಿಷ್ಣುತೆ. ಮತ್ತೆ ನಾವು ಪ್ರತಿ ಹಂತದಲ್ಲಿ ನಾವು ಗ್ರಾಟಿಟ್ಯೂಡ್ ಸಲ್ಲಿಸಬೇಕು, ಕೃತಜ್ಞ ಭಾವ. ನಾನು ಗುಂಡಿಯಲ್ಲಿ ಬಿದ್ದಿದ್ದೆ, ನನ್ನನ್ನು ಮೇಲೆ ಎತ್ತಿದ್ದೀರಿ. ಯಾಕೆಂದ್ರೆ ನೋಡಿ, ಕೆಲವೊಮ್ಮೆ ಎಂತ ಆಗ್ತದೆ, ನನ್ನ ತಂದೆ ಹೇಳ್ತಾ ಇದ್ರು ಯಾವಾಗಲೂ, ಕೆಲವೆಲ್ಲ ಹೇಳ್ತಾ ಇದ್ರು, ಯಾವಾಗಲೂ ಹಿಂದೆ ಬಂದಂತ ದಾರಿಯನ್ನು ಮರಿಬೇಡ. ಅಂದ್ರೆ ಮುಂದೆ ನೀನು ಎಂಥದೇ ದೊಡ್ಡ ವ್ಯಕ್ತಿ ಆಗ್ಬೋದು, ಆದ್ರೆ ಹಿಂದೆ ಬಂದಂತ ದಾರಿಯನ್ನು ಮರಿಬೇಡ, ಇದನ್ನು ಹೇಳ್ತಾ ಇದ್ರು. ಅಂದ್ರೆ ಕೃತಜ್ಞ ಭಾವ, ಪ್ರತಿ ಹಂತದಲ್ಲಿ ನಾವು ಗ್ರಾಟಿಟ್ಯೂಡ್ ಸಲ್ಲಿಸ್ತಾ ಹೋಗ್ಬೇಕಂತ. ಮತ್ತೆ ಕ್ಷಮಿಸ್ಬೇಕು. ಡ್ಯೂಟಿ ಅಂದ್ರೆ ಇಮಿಡಿಯೇಟ್, ಓಕೆ, ಯಾರೇ ಎಂತ ಮಾಡಿದ್ರು ಕೂಡ ಎಸ್ ನಾನು ಕ್ಷಮಿಸಿದ್ದೇನೆ. ಹಾಗೆ ಇದು 4 ಗುಣಗಳು, ಇದು ಇರ್ಬೇಕು, ಭಕ್ತನಲ್ಲಿ ಇರ್ಬೇಕಿದು ಗುಣಗಳು. ಹಾಗಾಗಿ ಇಲ್ಲಿ ನಾವು ತಿಳಿಯುವಂತ ವಿಷಯ ಎಂತ ಅಂದ್ರೆ, ದೇವೋತ್ತಮ ಕೃಷ್ಣ ವಿದುರನ ಮನೆಯಲ್ಲಿ ಭೋಜನ ಮಾಡಿದುಂಟು, ಭೋಜನ ಮಾಡುತ್ತಿದ್ದುಂಟು, ಮಾಡುತ್ತಿದ್ದದ್ದುಂಟು. ನೋಡಿ, ಎಣಿಸಿ ನೀವು. ಭಗವಂತ ವಿದುರನ ಮನೆಯಲ್ಲಿ ಭೋಜನ ಮಾಡ್ತಿದ್ದಂತೆ. ಅಲ್ಲದೆ ವಿಶ್ರಾಂತಿ ಪಡೆಯುವಾಗ ಅವನ ವಿದುರನ ತೊಡೆಗಳ ಮೇಲೆ ತನ್ನ ಪಾದಕಮಲಗಳನ್ನು ಇರಿಸುತ್ತಿದ್ದ. ಯಾಕೆಂದ್ರೆ ಈಗ ಕೂಡ ಊಟ ಆದ್ಮೇಲೆ ಸ್ವಲ್ಪ ವಿಶ್ರಾಂತಿ ಮಾಡ್ತಾರೆ. ಹಾಗಾಗಿ ಊಟ ಆದ್ಮೇಲೆ ಕೃಷ್ಣ ವಿಶ್ರಾಂತಿ ಮಾಡ್ತಿದ್ದ. ಪಾದ ಎಲ್ಲಿ ಇರ್ತಾ ಇದ್ದ? ವಿದುರನ ತೊಡೆ ಮೇಲೆ. ನೋಡಿ, ಇದಕ್ಕಿಂತ ಮರ್ಸಿ, ಇದು ಕೃಪೆ. ಇದಕ್ಕಿಂತ ಕೃಪೆ ಎಲ್ಲಿ, ಯಾವ ದೊಡ್ಡ ಕೃಪೆ ಉಂಟು? ಇಲ್ಲ. ವಿದುರನ ಈ ಅದ್ಭುತ ಭಾಗ್ಯದ ಆಲೋಚನೆಯಿಂದ ಮೈತ್ರ ಋಷಿಗಳು ಪ್ರಭಾವಿತರಾಗಿ ರೋಮಾಂಚಿತರಾದರು. ನೋಡಿ, ಈ ವಿಷಯ ಕೇಳಿ ಮೈತ್ರನಿಗೆ ರೋಮಾಂಚವಾಯಿತು. ಜಲಸ್ ಬರ್ಲಿಲ್ಲ, ಅಸೂಯೆ ಬರ್ಲಿಲ್ಲ, ಹೊಟ್ಟೆ ಕಿಚ್ಚು ಬರ್ಲಿಲ್ಲ. ಅವ ವಿದುರನ ತೊಡೆ ಮೇಲೆ ಇಟ್ಟಿದ, ನನಗೆ ಇಡ್ಲಿಲ್ಲ, ಬರ್ಲಿಲ್ಲ ಮೈತ್ರೇಯರಿಗೆ. ಮತ್ತು ಬಲು ಉಲ್ಲಾಸದಿಂದ ದೇವೋತ್ತಮ ಪುರುಷನ ಮಹಿಮೆಗಳನ್ನು ನಿರೂಪಿಸತೊಡಗಿದರು. ಹಾಗಾಗಿ ಈಗ ಎಕ್ಸ್ಟಸಿಯಲ್ಲಿ ಹೇಳ್ತಾ ಇದ್ದಾರೆ ಯಾರು? ಮೈತ್ರೇಯ ಮುನಿ ಈ ವಿಷಯ ಕೇಳ್ತಾರೆ, ಅವ್ರು ರೋಮಾಂಚನಗೊಂಡ್ರು, ಮತ್ತೆ ಈ ಉಲ್ಲಾಸದಿಂದ ನಿರೂಪಿಸ್ತಾ ಇದ್ದಾರೆ ಮಹಿಮೆಗಳು. ಶ್ಲೋಕ 6. ಹರೇ ಕೃಷ್ಣ. ಮೈತ್ರೇಯ ಉವಾಚ ಯದಾ ಸ್ವಭಾರ್ಯಾಯ ಶಾರ್ದಂ ಜಾತ ಸ್ವಯಂಭುವ ಮನು ಪ್ರಾಂಜಲಿ ಪ್ರಣತ ಚ ಇದಂ ವೇದಗರ್ಭಂ ಅಭಾಷತ. ಅನುವಾದ ಬೈ ಡಿವೈನ್ ಗ್ರೇಸ್ ಅಭಯ ಚರಣ ಭಕ್ತಿ ಸ್ವಾಮಿ ಶಿಲಪ್ರಭುಪಾದಿಗೆ. ಮೈತ್ರ ಋಷಿಗಳು ವಿದುರನಿಗೆ ಹೇಳಿದರು,
ತನ್ನ ಪತ್ನಿಯೊಂದಿಗೆ ಪ್ರತ್ಯಕ್ಷನಾದ ಬಳಿಕ ಮನುಕುಲದ ಪಿತಾನಾದ ಮನು ವೇದಜ್ಞ ನಿಧಿಯಾದ ಬ್ರಹ್ಮನಿಗೆ ಕೈ ಜೋಡಿಸಿ ನಮಸ್ಕರಿಸಿ ಹೀಗೆ ಸಂಬೋಧಿಸಿದನು. ಈಗ ಎಂತ ಮಾಡ್ತಾ ಇದ್ದಾರೆ? ಮನು, ಸ್ವಯಂಭುವ ಮನು ಬ್ರಹ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಪ್ರತ್ಯಕ್ಷ ಆದ್ಮೇಲೆ ಪತ್ನಿಯೊಂದಿಗೆ ಪ್ರತ್ಯಕ್ಷನಾಗ್ತಾರೆ, ಮತ್ತೆ ಕೈ ಜೋಡಿಸ್ತಾ ಇದ್ದಾರೆ. ಯಾರಿಗೆ? ಬ್ರಹ್ಮನಿಗೆ. 7ನೇ ಶ್ಲೋಕ. ತ್ವಂ ಏಕ ಸರ್ವಭೂತಾನಾಂ ಜನ್ಮಕೃತ ವೃತ್ತಿದ ಪಿತಾ ತಥಾಪಿ ನ ಪ್ರಜಾನಂತೆ ಶುಶ್ರೂಷಾ ಕೇನ ವಾ ಭವೇತ್. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯಚರಣ ಭಕ್ತಿವೇದಾಂತ ಸ್ವಾಮಿ ಶಿಲಪ್ರಭುಪಾದಿಗೆ. ನೀನು ಸಕಲ ಜೀವಿಗಳ ತಂದೆ ಮತ್ತು ಅವರ ಜೀವನಾಧಾರ ಮೂಲನು, ಏಕೆಂದರೆ ಅವರೆಲ್ಲ ನಿನ್ನಿಂದ ಸೃಷ್ಟಿಯಾದವರು. ನಾವು ಹೇಗೆ ನಿನ್ನ ಸೇವೆ ಮಾಡಬಹುದು ಎನ್ನುವುದನ್ನು ಆಜ್ಞಾಪಿಸು. ಇದು ಮೂಡ್, ಭಕ್ತನ ಮೂಡ್ ಯಾವಾಗಲೂ ಇದೆ. ಹೌ ಕ್ಯಾನ್ ಐ ಸರ್ವ್ ಯು? ಕೈಂಡ್ಲಿ ಗಿವ್ ಯುವರ್ ಅಸೋಸಿಯೇಷನ್. ಹೌ ಕ್ಯಾನ್ ಐ ಸರ್ವ್ ಯು? ನಿಮ್ಮ ಸಂಘ ಕೊಡಿ, ನಾನು ನಿಮಗೆ ಹೇಗೆ ಸೇವೆ ಮಾಡುವಂತ. ಭಕ್ತ ಅಂದ್ರೆ ಇಮಿಡಿಯೇಟ್ ಆಗಿ ಇದು ಬರ್ಬೇಕಂದ್ರೆ ಈ ಎಂತ ಹೇಳುವಂಥದ್ದು, ನಮ್ಮ ಟಿಪ್ ಆಫ್ ದಿ ಟಂಗ್, ನಾಲಿಗೆ ತುದಿಯಲ್ಲಿ ಇದು ಯಾವಾಗಲೂ ಇರ್ಬೇಕಂದ್ರೆ, ಎಸ್, ಹೇಗೆ ನಾನು ನಿಮ್ಮ ಸೇವೆ ಮಾಡುವಂಥದ್ದು, ನಿಮ್ಮ ಸಂಘ ಕೊಡಿ. ಇದು ಭಕ್ತನ ಕ್ವಾಲಿಟಿ. ಹಾಗಾಗಿ ಇಲ್ಲಿ ಸ್ವಯಂಭುವ ಮನು ಹೇಳುವಂಥದ್ದು ಬ್ರಹ್ಮನಿಗೆ, ನೀನು ಸಕಲ ಜೀವಿಗಳ ತಂದೆ ಮತ್ತೆ ಎಲ್ಲರ ಜೀವನಾಧಾರ ಮೂಲ ಅಂತೆ, ಎಲ್ಲವೂ ನಿನ್ನಿಂದ ಸೃಷ್ಟಿಯಾದದ್ದು. ಹಾಗಾಗಿ ಹೇಗೆ ನಾನು ನಿನ್ನ ಸೇವೆ ಮಾಡೋದು? ಕೈಂಡ್ಲಿ ಹೇಳು, ನನಗೆ ಆಜ್ಞಾಪಿಸು, ಹೇಳು. ಎಸ್, ಈಗ ಭಾವಾರ್ಥ ನೋಡುವ. ಮಗನಾದವನು ತಂದೆಯಿಂದ ತನ್ನ ಅವಶ್ಯವಾದನೆಲ್ಲ ಪಡೆಯುತ್ತಾನೆ. ಹಾಗೆ ಬೆಳೆದು ದೊಡ್ಡವನಾದಾಗ ತಂದೆ ಸೇವೆ ಮಾಡುವುದು ಮಗನ ಕರ್ತವ್ಯ. ಈಗ ನೋಡಿ, ಈಗದ ಕಲ್ಚರ್ಲೆಸ್ ಸೊಸೈಟಿ. ಯಾಕೆ ಕಲ್ಚರ್ಲೆಸ್ ಸೊಸೈಟಿ? ಇದು ಆಕ್ಚುಲಿ ಕಲ್ಚರ್ ಇರುವಂತ ಸೊಸೈಟಿ. ಕಲ್ಚರ್ಲೆಸ್ ಸೊಸೈಟಿ ಯಾಕೆ? ಎಸ್, ಯಾರು ಹೇಳ್ಬೋದು? ಹ್ಯಾಂಡ್ ರೇಸ್ ಮಾಡಿ. ಯಾಕೆ ಈಗ ಈ ಸಿಸ್ಟಮ್ ಇಲ್ಲ? ಯಾರಿಗಾದ್ರು ಹೇಳ್ಬೋದಾ? ಯಾಕೆ ನಮ್ದು ಈಗ ಅಟ್ ಪ್ರೆಸೆಂಟ್ ಸಿವಿಲೈಸೇಷನ್, ನಾಗರಿಕತೆ ಕಲ್ಚರ್ಲೆಸ್, ಕಲ್ಚರ್ ಇಲ್ಲ? ಎಸ್, ಶಶಿ ಪ್ರಭುಜಿ, ಹರೇ ಕೃಷ್ಣ, ಹೇಳಿ. ಪ್ರಭುಜಿ, ನಾವು ಮಕ್ಕಳನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಬೆಳೆಸಿಲ್ಲ. ಮಕ್ಕಳನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಬೆಳೆಸಿಲ್ಲ. ಕೃಷ್ಣ ಪ್ರಜ್ಞೆ ಬೆಳೆಸಿಲ್ಲ. ಓಕೆ, ಎಸ್, ಓಕೆ, ವೆರಿ ಗುಡ್. ಓಕೆ, ಪ್ರೇಮ ರಾಘವ, ಎಸ್, ಹೇಳಿ. ಈಗಿನ ವಿದ್ಯೆ ಹಾಗೆ ಇದೆ ಪ್ರಭುಜಿ. ಈಗ ಆಗುವ ವಿದ್ಯೆ, ಈಗ ಶಾಲಾ ಕಾಲೇಜಿನ ವಿದ್ಯೆ. ಎಸ್, ವೆರಿ ಗುಡ್, ಇದೇ ಆನ್ಸರ್ ಬೇಕಿತ್ತು. ಓಕೆ, ಎಸ್, ವೆರಿ ಗುಡ್. ಓಕೆ, ಧನ್ಯವಾದ. ಹಾಗಾಗಿ ನಮ್ಮ ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲ. ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲ. ನಾವು ನಮ್ಮ ಮಕ್ಕಳನ್ನು ಶಾಲಾ ಕಾಲೇಜಿಗೆ ಕೊಂಡೋಗುವುದಲ್ಲ. ಪ್ರಭುಪಾದ ಹೇಳುವಂಥದ್ದು, ವಿ ಆರ್ ಸೆಂಡಿಂಗ್ ಅವರ್ ಚಿಲ್ಡ್ರನ್ಸ್ ಟು ಅನಿಮಲ್ ಸ್ಲಾಟರ್ ಹೌಸ್, ಕಸಾಯಿಖಾನೆ ಕಳಿಸುವಂಥದ್ದು. ಯಾಕೆಂದ್ರೆ ನೀವು ನೋಡಿ, ಟೋಟಲ್ ಸಿಲೆಬಸ್ ನೋಡಿ, ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್, PUC ಇದೆಲ್ಲ ಬಿಡಿ. ಹೇಗೆಂದ್ರೆ ಈ ಎಜುಕೇಶನ್ ಸಿಸ್ಟಮ್ಸ್, ಪ್ರಭುಪಾದ ಹೇಳುವಂಥದ್ದು, ಬ್ರಿಟಿಷರು ಬರುವ ಮುಂಚೆ ಈ ಸಿಸ್ಟಮ್ ಇರಲಿಲ್ಲ. ಯಾವ ಸಿಸ್ಟಮ್ ಇತ್ತು? ನಮ್ಮ ಎಂತ ಹೇಳುವಂಥದ್ದು ವೇದಿಕ್ ಸಿಸ್ಟಮ್ ಇತ್ತು. ಹೇಗೆಂದ್ರೆ ಚೈತನ್ಯ ಮಹಾಪ್ರಭು ಇರುವಾಗ ಸಂಡೇಸ್ ಹಾಲಿಡೇ ಇರಲಿಲ್ಲ. ಎವ್ರಿ ಏಕಾದಶಿಗೆ ತಿಂಗಳಿಗೆ 2 ಹಾಲಿಡೇ, ಏಕಾದಶಿ ದಿವಸ ರಜೆ ಮಕ್ಕಳಿಗೆ, 15 ದಿವಸಕ್ಕೊಮ್ಮೆ ರಜೆ. ಸಂಡೇ ತಂದದ್ದು ಬ್ರಿಟಿಷರ್. ಎಜುಕೇಶನ್ ಕೂಡ ಸಿಸ್ಟಮ್ ಇದಿರಲಿಲ್ಲ. ನೋಡಿ ಹೇಗೆಂದ್ರೆ, ನಿಮಗೆ ಒಂದು ಸಣ್ಣ ಇದನ್ನು ಹೇಳ್ತೇನೆ, ವಿಷಯ ಹೇಳ್ತೇನೆ. ಇದು ನನಗೆ ಮೊನ್ನೆ ಭಕ್ತಿ ಪುರುಷೋತ್ತಮ ಮಹಾರಾಜ್ ಒಟ್ಟಿಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ. ಆಗ ಅವರು ಹೇಳಿದರು, ಅವರು ಟ್ರೈಬಲ್ ಕೇರ್ ಪ್ರೀಚ್ ಮಾಡ್ತಾ ಇದ್ದಾರೆ. ಟ್ರೈಬಲ್ ಕೇರ್ ಎಲ್ಲಿ ಅಂದರೆ ನಮ್ಮ ಮಣಿಪುರ್, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರ ಈ ಏರಿಯಾದಲ್ಲೆಲ್ಲ ಟ್ರೈಬಲ್ ಕೇರ್ಗೆ ಪ್ರೀಚ್ ಒಳ್ಳೆ ಆಗ್ತಾ ಉಂಟು. ಅವ್ರು ಹೇಳುವಂಥದ್ದು,
ಹೇಗೆಂದ್ರೆ ಈ ಎಲ್ಲ ಪ್ಲೇಸಲ್ಲಿ ಅಂತೆ ಆಲ್ಮೋಸ್ಟ್ ಎಲ್ಲರೂ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾರೆ. ಈಗ ನೋಡಿ, ಕ್ರಿಶ್ಚಿಯನ್ ಕನ್ವರ್ಟ್ ಆಗೋದಂದ್ರೆ ಅದರಲ್ಲಿ ಎಂತಂದ್ರೆ, ಈಗ ಒಬ್ಬ ಹಿಂದೂ ಇದ್ದ, ನೆಕ್ಸ್ಟ್ ಮುಸ್ಲಿಂ ಆಗ್ತಾನೆ. ಎಸ್, ನಾಳೆ ನಾನು ಮುಸ್ಲಿಂ, ನಾಡಿದ್ದು ನಾನು ಕ್ರಿಶ್ಚಿಯನ್. ಇದು ಪ್ರಯೋಜನ ಇಲ್ಲ. ಹಾಗಾಗಿ ಅವ್ರು ಹೇಳುವಂಥದ್ದು, ಒನ್ಸ್ ವಿ ಗಿವ್ ಕೃಷ್ಣ ಕಾನ್ಶಿಯಸ್ ಟು ಪೀಪಲ್, ಜನರಿಗೆ ಕೊಟ್ಟ ಮೇಲೆ ಮತ್ತೆ ಅವ ಎಂತಂದ್ರೆ ಆ ರೀತಿ ಚೇಂಜ್ ಆಗುದಿಲ್ಲ. ಹೇಗೆಂದ್ರೆ ಅದು ಜಸ್ಟ್ ರಬ್ಬರ್ ಸ್ಟ್ಯಾಂಪ್. ಇವತ್ತು ಹಿಂದೂ ಇದ್ದ, ಹಿಂದೂ ಅಂದ್ರೆ ಅವನಿಗೆ ಎಂತ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್, ಮತ್ತೆ ಮುಸ್ಲಿಂ ಆದ, ಮತ್ತೆ ಕ್ರಿಶ್ಚಿಯನ್ ಆದ, ಇದು ರಬ್ಬರ್ ಸ್ಟ್ಯಾಂಪ್. ಹಾಗೆ ಅವ್ರು ಹೇಳುವಂಥದ್ದು ಅಲ್ಲಿ ಎಂತಂದ್ರೆ ಮೆಜಾರಿಟಿ ಎಲ್ಲ ಈ ಕ್ರಿಶ್ಚಿಯನ್ಸ್ ಇನ್ಸ್ಟಿಟ್ಯೂಷನ್ ಇರುವುದಂತೆ. ಹಾಗಾಗಿ ಅವ ಕನ್ವರ್ಟ್ ಆಗದಿದ್ರೆ, ಅವನಿಗೆ ಕನ್ವರ್ಟ್ ಆದ್ರೆ ಎಜುಕೇಶನ್ ಸಿಸ್ಟಮ್ ಫ್ರೀ, ಇಲ್ಲದ್ರೆ ಅವನಿಗೆ ಎಜುಕೇಶನ್ ಮಾಡುವಾಗಿಲ್ಲ. ಹಾಗೆ ಫೋರ್ಸ್ಫುಲಿ ಆಗ್ತಾರೆ. ಮತ್ತೆ ಎಂತಂದ್ರೆ ಅವರು ಈ ತುಂಬಾ ಪಾಪದವರಿಗೆ, ಯಾರಿಗೆ ಎಂತ ಇಲ್ಲ ಅವರಿಗೆ ಕೊಡುವುದಂತೆ. ಕೊಟ್ಟು ಮತ್ತೆ ಅವರನ್ನು ಚೇಂಜ್ ಮಾಡುದು. ಈಗ ಎಂತ ಅಂದ್ರೆ ಅವರು ಹೊಸದೊಂದು ಸ್ಟಾರ್ಟ್ ಮಾಡಿದ್ದಾರೆ, ಎಂತಂದ್ರೆ ಯೂತ್ ಪ್ರೀಚಿಂಗ್. ಅವ್ರು ಹೇಳ್ತಾ ಇದ್ದಾರೆ, ಯೂತ್ ಪ್ರೀಚಿಂಗ್ ಅಲ್ಲಿ 100 ಮಂದಿಯಲ್ಲಿ 10 ಮಂದಿ ಒಳ್ಳೆ ಬ್ರೈಟ್ನವನನ್ನು ಹೇಳುವುದಂದ್ರೆ, ನಿಮ್ಗೆ ಎಲ್ಲ ನಿಮ್ಮ ಜೀವನ ಪೂರ್ತಿ ನಿಮ್ಮ ಎಜುಕೇಶನ್ ನಾವು ತಗೊಳ್ತೇವೆ ಫ್ರೀ, ಆ ರೀತಿ ಮಾಡುವಂಥದ್ದು. ಹಾಗಾಗಿ ಈ ಎಜುಕೇಶನ್ ಸಿಸ್ಟಮ್ ಟೋಟಲಿ ನಾನ್ಸೆನ್ಸ್, ಬ್ರಿಟಿಷರ್ ತಂದದ್ದು. ಈಗ ಪ್ರಭುಪಾದ ಹೇಳುವಂಥದ್ದು, ಬ್ರಿಟಿಷರ್ ಸ್ಟಾರ್ಟಿಂಗ್ ಬರುವಾಗ ಹೇಗಿತ್ತಂದ್ರೆ, ಎಲ್ಲರ ಮನೆ ಗೋಡೆಯಲ್ಲಿ ಸೆಗಣಿ ಹಾಕ್ತಾ ಇದ್ರಂತೆ. ಈ ಬ್ರಿಟಿಷರ್ ಬಂದು ನೋಡಿದಂತೆ, ದೀಸ್ ಬ್ಲಡಿ ಇಂಡಿಯನ್ಸ್, ದೇ ಡೋಂಟ್ ಹ್ಯಾವ್ ಎನಿ ಸೆನ್ಸ್, ದೇ ಆರ್ ಪುಟ್ಟಿಂಗ್ ಸ್ಟೂಲ್, ಎನಿಮಲ್ ಸ್ಟೂಲ್ ಆನ್ ವಾಲ್, ಈ ರೀತಿ ಹೇಳಿದ್ರಂತೆ. ಆಕ್ಚುಲಿ ಮತ್ತೆ ಅವರೆಂತ ಮಾಡಿದ್ರು ಅಂದ್ರೆ, ಕೌಡನ್ ಸರಿಯಲ್ಲ ಈ ಸೆಗಣಿ. ಮತ್ತೆ ಅವರು 50 ವರ್ಷದ ನಂತರ ಇನ್ವೆಸ್ಟಿಗೇಟ್ ಮಾಡಿ ಮತ್ತೆ ಅವ್ರಿಗೆ ಗೊತ್ತಾಯ್ತು ಇದು ಪ್ಯೂರ್ ಅಂತ. ಆದ್ರೆ ಭಾರತದವರಿಗೆ ಆಲ್ರೆಡಿ ಗೊತ್ತುಂಟು, ಈಗ ಶಾಸ್ತ್ರದಲ್ಲಿ ಉಂಟು. ಹಾಗೆ ಈ ಟೀ ಕಾಫಿ, ಈಗ ನಾವೆಲ್ಲ ಅಡಿಕ್ಟ್ ಆಗಿದ್ದೇವೆ. ಟೀ ಕಾಫಿ ತಂದದ್ದು ಯಾರು? ಬ್ರಿಟಿಷರು. ಬ್ರಿಟಿಷರು ಸ್ಟಾರ್ಟಿಂಗ್ ಬರುವಾಗ ಎಲ್ಲರೂ ಹಾಲು ಕುಡಿತಾ ಇದ್ರಂತೆ, ಯಾಕೆಂದ್ರೆ ಹಸುಗಳು ಅಷ್ಟು ಇತ್ತು. ಈಗ ಹಸುಗಳಿಲ್ಲ. ಹಾಗೆ ಇವರು ಟೀ ಕಾಫಿಯನ್ನು ಮಾರ್ಕೆಟಿಗೆ ತಂದ್ರು. ಈಗ ನಾವು ಎಡಿಕ್ಟ್ ಆಗಿದ್ದೇವೆ ನೋಡಿ. ಯಾರು ತಗೊಳ್ತಾ ಇರ್ಲಿಲ್ಲ ಅಂತ ಕಡೆಗೆ ಅವ್ರಿಗೆ ಗೊತ್ತಾಯ್ತು, ಎಲ್ಲರೂ ಹಾಲು ಕುಡಿತಾ ಇದ್ದಾರೆ, ನಾವು ಡೈಲ್ಯೂಟ್ ಮಾಡಿ ಕೊಡುವ. ಬೇರೆ ಯಾವ ದೇಶದಲ್ಲಿ ಎಲ್ಲ ಎಂತಂದ್ರೆ ಹಾಲನ್ನು ಡೈಲ್ಯೂಟ್ ಮಾಡಿ ಕೊಡುವುದಿಲ್ಲ, ಡೈರೆಕ್ಟ್ ಹಾಗೆ ಕುಡಿಯುವಂಥದ್ದು. ಭಾರತದಲ್ಲಿ ಮಾತ್ರ ಹಾಲಿಗೆ ಹಾಕಿ ಕುಡಿಯುವಂಥದ್ದು. ಹಾಗಾಗಿ ಇದು ಬ್ರಿಟಿಷರ್ ತಂದದ್ದು. ಎಜುಕೇಶನ್ ಸಿಸ್ಟಮ್ ಕೂಡ ಹಾಗೆ. ಎಜುಕೇಶನ್ ಸಿಸ್ಟಮ್ ಕೂಡ ನಾವೀಗ ಎಂತ ಕಲಿತಾ ಇದ್ದೇವೆ, ಇದು ನಮ್ದಲ್ಲ ಸರ್. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ಒಬ್ಬ ಈಗ ನೀವೆಷ್ಟೇ ಬೆಳೆಸಿ ನಿಮ್ಮ ಮಗನನ್ನು, ಆದ್ರೆ ಅವ 23 ವರ್ಷ ಆ ಶಾಲಾ ಕಾಲೇಜ್ ಕಲ್ತು ಅವನ ಬ್ರೈನ್ ಎಲ್ಲ ಎಂತ ಹೇಳುವಂಥದ್ದು, ಈ ಟರ್ಮೈಟ್ ಅಂದ್ರೆ ಗೆದ್ದಿಲು, ಅದು ತಿಂದು ಬಿಟ್ಟಿದೆ. ಅವನಿಗೆ ನೀವು ಇದನ್ನು ಎಂಥದೇ ಹೇಳಿ ಇದರ ಮೇಲೆ ನಂಬಿಕೆ ಬರುವುದಿಲ್ಲ ಅವನಿಗೆ. ಇದು ಆಗುವಂಥದ್ದು. ಹಾಗಾಗಿ ನಮ್ಮ ಎಜುಕೇಶನ್ ಸಿಸ್ಟಮ್ ಟೋಟಲಿ ನಾನ್ ಸೆನ್ಸ್. ಪ್ರಭುಪಾದ ಹೇಳ್ತಾರೆ ಮೀನಿಂಗ್ಲೆಸ್. ಯಾಕೆಂದ್ರೆ 23 ವರ್ಷ ಆದ ಮೇಲೆ ಪ್ರಭುಪಾದ ಹೇಳುವಂಥದ್ದು, ಈಸ್ ಬಿಕಮಿಂಗ್ 2-legged animal, ಪಾಲಿಶ್ಡ್ ಎನಿಮಲ್. ಪ್ರಾಣಿ ಅಂದ್ರೆ 4 ಕಾಲು, ಇವ 2 ಕಾಲಿನ ಪ್ರಾಣಿ ಆಗ್ತಾನೆ. ಯಾಕೆಂದ್ರೆ ಇದು ಯಾವುದು ಗೊತ್ತಿಲ್ಲ, ಅದರಲ್ಲಿ ಎಂತ ಉಂಟು ಅದೇ ಸರಿ ಅಂತ. ಅದು ಯೂಸ್ಲೆಸ್, ಅದಕ್ಕೆ ವ್ಯಾಲ್ಯೂ ಇಲ್ಲ. ಶಾಸ್ತ್ರದಲ್ಲಿ ಅದಕ್ಕೆ ವ್ಯಾಲ್ಯೂ ಕೊಡುವುದಿಲ್ಲ. ಹಾಗಾಗಿ ಇದೆಲ್ಲ ಈಗ ಅಟ್ ಪ್ರೆಸೆಂಟ್ ಇಲ್ಲ. ನೀವೆಂಥದ್ದು ಹೇಳಿ, ಜಸ್ಟ್ ನಿಮ್ಗೆ ಎಂತ ಹೇಳುವಂಥದ್ದು, ಹೆಸರಿಗೋಸ್ಕರ, ಫಾರ್ ನೇಮ್ ಸೇಕ್. ಹೇಗೆಂದ್ರೆ ಇದಕ್ಕೊಂದು ಉದಾಹರಣೆ, ಒಂದು ಕಡೆಯಲ್ಲಿ ಒಬ್ಬ ಪ್ರೀಸ್ಟ್, ಅವ 32 ಮದುವೆ ಆಗಿದ್ದಂತೆ. 32 ಮದುವೆ ಆಗಿ 100 ಮಕ್ಕಳು. ಅವನು ಸಾಯುವಾಗ 1 ಮಗ ಕೂಡ ಬರಲಿಲ್ಲ ಅಂತೆ. 1 ಮಗ ಕೂಡ.
32 ಮದುವೆ ಆಗಿದ, 100 ಮಕ್ಕಳು, ಒಂದು ಮಗ, ಒಂದು ಹೆಂಡತಿ, ಯಾರು ಕೂಡ ಬರಲಿಲ್ಲ. ಹಾಗಾಗಿ ನೀವು ಎಣಿಸಿ ಯಾವ ರೀತಿಯ ನಮ್ಮ ಎಜುಕೇಶನ್ ಸಿಸ್ಟಮ್. ಮಗನಾದ ತಂದೆಯಿಂದ ತನಗೆ ಅವಶ್ಯವಾದನೆಲ್ಲ ಪಡೆಯುತ್ತಾನೆ, ನಮಗೆಲ್ಲ ಸಿಗ್ತದೆ, ತಂದೆ ಕೊಡ್ತಾರೆ. ಹಾಗೆ ಬೆಳೆದು ದೊಡ್ಡವನಾದವನಿಗೆ ತಂದೆಯ ಸೇವೆ ಮಾಡುವುದು ಮಗನ ಕರ್ತವ್ಯ. ಅದು ಬ್ರಹ್ಮನ ಕಾಲದಿಂದ ಆರಂಭವಾಗಿರೋ ಸೃಷ್ಟಿಯ ನಿಯಮ. ಮಗನು ಬೆಳೆದು ದೊಡ್ಡವನಾಗುವವರೆಗೆ ಅವನ ಪೋಷಣೆ ಮಾಡುವುದು ತಂದೆ ಕರ್ತವ್ಯ. ಈಗ ಸಣ್ಣದಿರುವಾಗ ನಮ್ಮನ್ನು ಬೆಳೆಸ್ತಾರೆ, ಮತ್ತೆ ನಾವು ಅವರಿಗೆ ಕೊಡಬೇಕು. ಈಗ ಬೆಸ್ಟ್ ಅಂತಂದ್ರೆ ಪ್ರಭುಪಾದ ಹೇಳುವಂಥದ್ದು, ಗ್ರೇಟೆಸ್ಟ್ ಗಿಫ್ಟ್ ಟು ಪೇರೆಂಟ್ಸ್ ಎಂತಂದ್ರೆ ನಾವು ಭಕ್ತರಾಗುವಂಥದ್ದು. ಯಾಕೆ ಇದು ಗ್ರೇಟೆಸ್ಟ್ ಗಿಫ್ಟ್? ಯಾಕೆಂದ್ರೆ ನರಸಿಂಹದೇವರು ಹೇಳುವ ಒಂದು ಪ್ರಹ್ಲಾದ ಮಹಾರಾಜಿಗೆ, ನಿನ್ನ ಒಂದು ತಂದೆ ಅಂತ ನಿನ್ನ 21 ಜನರೇಷನ್ ಅನ್ನು ಕ್ಷಮಿಸಿದೆ. ಹಾಗಾಗಿ ಮಗ ಭಕ್ತಿಗೆ ಬರುವುದೆಂತ ಎಂತಾಗ್ತದೆ, ಅವನ ಫ್ಯಾಮಿಲಿದು ಎಲ್ಲರೂ ಎಲಿವೇಟ್ ಆಗ್ತಾರೆ. ಎಲ್ಲರೂ ನೋಡಿ, ಒಬ್ಬ ಮಾಡುವಂಥದ್ದು ಭಗವಂತ ಯಾವ ರೀತಿಯಲ್ಲಿ ಕೃಪೆ ಕೊಡ್ತಾನೆ. ಹಾಗಾಗಿ ಇದು ಎಂತ ಹೇಳುವಂಥದ್ದು ಗ್ರೇಟೆಸ್ಟ್ ಗಿಫ್ಟ್ ಅಂತೆ ಪೇರೆಂಟ್ಸಿಗೆ. ಹಾಗೆ ಮಕ್ಕಳನ್ನು ನಾವು ಕೃಷ್ಣ ಪ್ರಜ್ಞೆಗೆ ತರಬೇಕು. ಹೇಗೆ ಅಂದ್ರೆ, ನಾವು ಭಗವಂತನ ಸೇವೆ ಮಾಡಿದ್ರೆ ಎಂತ ಮಾಡ್ತಾನೆ ಭಗವಂತ? ಅವರ ಸೇವೆ ಮಾಡ್ತಾನೆ, ಭಗವಂತ ಮಾಡ್ತಾನೆ, ನೋಡಿಕೊಳ್ತಾನೆ. ಹೇಗೆಂದ್ರೆ, ಈಗ ಎಕ್ಸಾಂಪಲ್, ಈಗ ನೀವು ಇನ್ಫೋಸಿಸ್ ಅಲ್ಲಿ ಇದ್ದೀರಿ, ನಿಮಗೆ ವಿಪ್ರೋದಿಂದ ಆಫರ್ ಬರ್ತದೆ. ನಿಮ್ದು ಪ್ಯಾಕೇಜ್ ಇಯರ್ಲಿ 1 crore ಉಂಟು, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ವಿಪ್ರೋದವ ಹೇಳ್ತಾನೆ, ನಿನಗೆ ನಾನು 30% ಹೈಕ್ ಕೊಡ್ತೇನೆ, 1 crore 30 lakhs. ಮತ್ತೆ ಅವ ಹೇಳ್ತಾನೆ, ನನಗೆ ಈಗ ನಾನು ಬಿಟ್ಟರೆ ಮಾರ್ಚ್, ನನಗೆ ಏಪ್ರಿಲ್ ಬೋನಸ್ ಬರುವಂಥದ್ದು. ಎಷ್ಟು ಬೋನಸ್ ಬರ್ತದೆ? 1 month ಸ್ಯಾಲ್ರಿ 10 lakhs. ಎಸ್, ಅದನ್ನು ಕೊಡ್ತೇನೆ. ಮತ್ತೆ ಅಂತ, ನನಗೆ ಈ ರೀತಿ ಮೆಡಿಕಲ್ ಬೆನಿಫಿಟ್ ಉಂಟು. ಎಸ್, ಅದನ್ನು ಕೂಡ ಕೊಡ್ತೇನೆ. ಮತ್ತೆ ಬೇರೆ ಎಂತ ಬೇಕು ಕೇಳಿದೆಲ್ಲ ಕೊಡ್ತಾನೆ. ಯಾಕೆಂದ್ರೆ ಅವನಿಗೆ ಬೇಕು, ವಿಪ್ರೋದವನಿಗೆ. ನೀವೆಂತ ಕೇಳ್ತೀರಿ ಎಲ್ಲ ಕೊಡ್ತಾನೆ. ಅದೇ ರೀತಿ ನಾವು ಯಾವಾಗ ಕೃಷ್ಣನ ಸೇವೆ ಮಾಡ್ತೇವೆ, ಕೃಷ್ಣ ನಿಮ್ಮ ತಂದೆಯನ್ನು, ನಿಮ್ಮ ತಾಯಿಯನ್ನು, ನಿಮ್ಮ ತಂದೆಯನ್ನು, ನಿಮ್ಮ ಫ್ಯಾಮಿಲಿ ಎಲ್ಲರನ್ನು ಕೃಷ್ಣ ನೋಡಿಕೊಳ್ತಾನೆ. ಯಾಕೆಂದ್ರೆ ನೀವು ಅವನಿಗೆ ಅಲ್ಲಿ ಎಂತ ಹೇಳುವಂಥದ್ದು ಕಮಿಟ್ಮೆಂಟ್ ತೋರಿಸಿದ್ದೀರಿ, ಸೈನ್ ಹಾಕಿದ್ದೀರಿ, ಕೃಷ್ಣನಿಗೆ ಸೇವೆ ಮಾಡ್ತೇವೆ ಅಂತ. ಆ ಆಫರ್ ಲೆಟರ್ಗೆ ಸೈನ್ ಹಾಕಿದ್ದೀರಿ. ಆಫರ್ ಲೆಟರ್ ಕೃಷ್ಣ ನೋಡ್ತಾನೆ. ಎಸ್, ಹಿಂದೆ ಅವನ್ ಎಂತೆಲ್ಲ ಉಂಟು ಎಲ್ಲ ನಾನು ನೋಡ್ತೇನೆ, ಎಲ್ಲ ನೋಡ್ತಾನೆ. ಹಾಗಾಗಿ ನಾವು ಇದನ್ನು ತಿಳಿಬೇಕು. ದಿಸ್ ಈಸ್ ದ ಎಂತ ಹೇಳುವಂಥದ್ದು ಗ್ರೇಟೆಸ್ಟ್ ಗಿಫ್ಟ್ ಅಂತೆ ಪೇರೆಂಟ್ಸ್ಗೆ. ನೀವು ತಂದೆ ತಾಯಿಗೆ ಗಿಫ್ಟ್ ಕೊಡುವುದಿದ್ರೆ ಇದನ್ನು ಕೊಡ್ಬೇಕು, ಭಕ್ತರಾಗಬೇಕು. ಪ್ರಭುಪಾದ ಹೇಳುವಂಥದ್ದು. ಶ್ಲೋಕ 8ಕ್ಕೆ ಹೋಗುವ. ಹರೇ ಕೃಷ್ಣ. ಎಸ್, ಒಂದು 10 ನಿಮಿಷ ಮಾಡ್ತೇನೆ ದಯವಿಟ್ಟು. ಓಕೆ. ತದ್ವಿದೇಹಿ ನ ಮಾತುಭ್ಯಂ ಕರ್ಮಷು ಈಡ್ಯಾ ಆತ್ಮ ಶಕ್ತಿಷು ಯತ್ ಕೃತ್ವಾ ಹಿಯ ಯಶ ವಿಶ್ವಕ್ ಅಮುತ್ರ ಚ ಭವೇತ್ ಗತಿ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯಚರಣ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ಎಲೆ ಪೂಜನೆ, ನಮ್ಮ ಸಾಮರ್ಥ್ಯದ ಮಿತಿಯಲ್ಲಿ ಸಾಧ್ಯವಿರುವ ಕರ್ತವ್ಯವನ್ನು ನೆರವೇರಿಸಲು ದಯವಿಟ್ಟು ಮಾರ್ಗದರ್ಶನ ಮಾಡು. ಆದ್ದರಿಂದ ನಾವು ಇಹದಲ್ಲಿ ಕೀರ್ತಿ ಮತ್ತು ಪರಲೋಕದ ಸದ್ಗತಿಯನ್ನು ಹೊಂದಬಹುದು ಎಂತ ಹೇಳ್ತಿದ್ದಾನೆ ಮನು, ಸ್ವಯಂಭೂಮನು. ನನಗೆ ಎಷ್ಟು ಸಾಮರ್ಥ್ಯ ಉಂಟು ಅಷ್ಟು ನಾನು ಮಾಡ್ತೇನೆ. ಹಾಗೆ ನಾವು ಕೂಡ ಯಂಗಿರುವಾಗ ನಮ್ಮಲ್ಲಿ ತುಂಬಾ ಸಾಮರ್ಥ್ಯ ಇರ್ತದೆ, ಪ್ರಾಯದ ಮೇಲೆ ಬಲ ಇರುವುದಿಲ್ಲ. ನಮಗೆ ಸೇವೆ ಮಾಡ್ಲಿಕ್ಕೆ ಇಚ್ಛೆ ಇರ್ತದೆ, ಎಸ್ ನನಗೆ ಅದು ಮಾಡಬೇಕು, ಆದ್ರೆ ನಮ್ಮ ದೇಹ ಎಲ್ಲ ಕುಸಿದು ಹೋಗಿದೆ. ಅದಕ್ಕೆ ಯಂಗ್ ಏಜ್ ಅಲ್ಲಿ ಜಾಸ್ತಿ ಮಾಡ್ಲಿಕ್ಕೆ ಆಗ್ತದೆ ಪ್ರಭುಪಾದ ಹೇಳುವಂಥದ್ದು. ಯಂಗ್ ಏಜ್ ಅಲ್ಲಿ, ಮತ್ತೆ ಯಂಗ್ ಏಜ್ ಅಲ್ಲಿ ನೋಡಿ, ಈಗ ಸಣ್ಣ ಪ್ರಾಯದಲ್ಲಿ 22 ವರ್ಷ ಕಾಲೇಜ್ ಆದಮೇಲೆ, ಈಗ ನಾವೆಲ್ಲ ಸಣ್ಣ ಪ್ರಾಯದಲ್ಲಿ ಬಂದಿದೆ ಕೃಷ್ಣ ಪ್ರಜ್ಞೆಗೆ. ಹಾಗೆ ಪ್ರಭುಪಾದ ಹೇಳುವಂಥದ್ದು ಕಂಟಿನ್ಯೂಸ್ ಆಗಿ ಒಂದು 40-45 ವರ್ಷ ಈ ಕೃಷ್ಣ ಪ್ರಜ್ಞೆ ಮಾಡ್ತಾ ಇದ್ರೆ ಹಾಗೆಂತ ಬರ್ತದೆ ಅಂದ್ರೆ, ನಾವು 45 ವರ್ಷ ಇದನ್ನೇ ಮಾಡಿದ್ದೇವೆ, ಅದೇ ಸ್ಮರಣೆ ಬರ್ತದೆ.
ಈಗ ಎಂತಂದ್ರೆ ನಾವು ಲೇಟ್ ಪ್ರಾಯದಲ್ಲಿ ಸೇರಿದ್ದೇವೆ, ಅದು ಲಾಸ್ ಇಲ್ಲ, ಬೇಜಾರು ಮಾಡಬೇಡಿ. ಆದ್ರೆ ತುಂಬಾ ವರ್ಷ ನಾವು ಮಾಡಿದ್ದೇವೆ, ಅದು ಹೋಗ್ಲಿಕ್ಕೆ ಸಮಯ ಹಿಡಿತದೆ. ಸಣ್ಣ ಪ್ರಾಯದಲ್ಲಿ ಬಂದ್ರೆ ಎಂತ ಆಗ್ತದೆ ಅಂದ್ರೆ, ನಾವು ಇದನ್ನು ಮಾಡಿ 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 65-70 ಆಗುವಾಗ ನಾವು ಟೋಟಲಿ ವೀಕ್ ಆಗ್ತೇವೆ. ಆದ್ರೆ ನಮ್ಗೆ ನಾವು ಎಂತ ಮಾಡಿದ್ದೇವೆ ಅದು ಸ್ಮರಣೆ ಮಾಡ್ಲಿಕ್ಕೆ ಆಗ್ತದೆ, ಸ್ಮರಣೆ ಮಾಡ್ಲಿಕ್ಕೆ ಆಗ್ತದೆ. ಇದು ಒಂದು ಪ್ಲಸ್ ಪಾಯಿಂಟ್. ಸಣ್ಣ ಪ್ರಾಯದಲ್ಲಿ ಸೇರಿದ್ರೆ ಇದೊಂದು ಪ್ಲಸ್ ಪಾಯಿಂಟ್. ಹೀಗೆಂತ ಅಂದ್ರೆ ದೇಹ ವೀಕ್ ಆದಾಗ ನಾವು ಸಣ್ಣ ಪ್ರಾಯದಲ್ಲಿ ಎಲ್ಲ ಬೇರೆ ಬೇರೆ ವಿಷಯ ಮಾಡಿದ್ದೇವೆ, ಹಾಗಾಗಿ ಎಂತಾಗ್ತದೆ, ಅದನ್ನು ಸ್ಮರಣೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ. ಆದ್ರೆ ಲಾಸ್ ಇಲ್ಲ, ಬೇಜಾರು ಮಾಡಬೇಡಿ. ಸ್ವಲ್ಪ ಮಸಿ ಧರ್ಮಸೆ ತ್ರಾಯಿತೋ ಮಹೋದೋಭಯ. ಈ ಲೈಫಲ್ಲಿ 2% ಆದ್ರೆ ನೆಕ್ಸ್ಟ್ ಲೈಫ್ 3% ಸ್ಟಾರ್ಟ್. ಹಾಗಾಗಿ ನಾವು ನಮ್ಮ ದೇಹ ಗಟ್ಟಿ ಇರುವಾಗ, ಹೀಗೆಂತಂದ್ರೆ ನಾವು ಮಕ್ಕಳನ್ನು ಬೆಳೆಸ್ತೇವೆ ಈ ಕೃಷ್ಣ ಭಜನೆ ಬಂದ ಮೇಲೆ ಕೂಡ. ಹೇಗೆಂದ್ರೆ ಮಗಳು ಎಂತಾಗಬೇಕು, ಭೌತಿಕದಲ್ಲಿ ದೊಡ್ಡ ಸಾಧನೆ ಮಾಡ್ಬೇಕು, ಇದು ನಮ್ಮ ಇಚ್ಛೆ. ದಯವಿಟ್ಟು ಸರ್, ಇಚ್ಛೆ ಅಂತ ಇರ್ಬೇಕಂದ್ರೆ ಅವರು ಭೌತಿಕದಲ್ಲಿ ಎಲ್ಲ ಆಧ್ಯಾತ್ಮಿಕದಲ್ಲಿ ಸಾಧನೆ ಮಾಡ್ಬೇಕು, ಇದು ಇಚ್ಛೆಯನ್ನು ನಾವು ಇಡ್ಬೇಕು. ಇಲ್ಲಿ ಅಂತ ಹೇಳ್ತಿದ್ದಾನೆ ಸ್ವಯಂಭೂಮನು, ನಮ್ಮ ಸಾಮರ್ಥ್ಯದ ಮಿತಿಯಲ್ಲಿ ಸಾಧ್ಯವಿರೋ ಕರ್ತವ್ಯ ನೆರವೇರಿಸಲು ದಯವಿಟ್ಟು ಮಾರ್ಗದರ್ಶನ ಮಾಡಿ. ಹಾಗಾಗಿ ನಾವು ಕೂಡ ನಮ್ದು ಎಷ್ಟು ಸಾಮರ್ಥ್ಯ ಉಂಟು ಅಷ್ಟನ್ನು ಆ ಸಾಮರ್ಥ್ಯದ ಮಿತಿಯಲ್ಲಿ ನಾವು ಭಗವಂತನಿಗೆ ಕರ್ತವ್ಯ ಮಾಡ್ಬೇಕಂತೆ. ಆದ್ದರಿಂದ ನಾವು ಇಹದಲ್ಲಿ ಕೀರ್ತಿ ಮತ್ತು ಪರಲೋಕದಲ್ಲಿ ಸದ್ಗತಿಯನ್ನು ಹೊಂದಬಹುದು. ಈಗ ಭಾವಾರ್ಥ ನೋಡುವ. ಬ್ರಹ್ಮನು ದೇವೋತ್ತಮ ಪುರುಷನಿಂದ ನೇರವಾಗಿ ವೇದ ಜ್ಞಾನವನ್ನು ಪಡೆದವನು. ಡೈರೆಕ್ಟ್ ಬ್ರಹ್ಮನಿಗೆ ಕೃಷ್ಣನಿಂದ ಸಿಕ್ಕಿದೆ ವೇದ ಜ್ಞಾನ. ತಮಗೆ ವಹಿಸಿದ ಕರ್ತವ್ಯಗಳನ್ನು ಬ್ರಹ್ಮನ ಪರಂಪರೆಯಲ್ಲಿ ನಿರ್ವಹಿಸುವ ಯಾರೇ ಆಗಲಿ ಇಹದಲ್ಲಿ ಕೀರ್ತಿ ಮತ್ತು ಪರದಲ್ಲಿ ಮೋಕ್ಷ ಪಡೆಯುವುದು ಖಂಡಿತ. ಬ್ರಹ್ಮ ಪರಂಪರೆಯಲ್ಲಿ ಯಾರು ಫಾಲೋ ಮಾಡ್ತಾನೆ ಅವನಿಗೆ ಖಂಡಿತವಾಗಿ ಕೀರ್ತಿ ಸಿಗ್ತದೆ ಮತ್ತೆ ಮೋಕ್ಷ. ಬ್ರಹ್ಮ ಪರಂಪರೆಯನ್ನು ಬ್ರಹ್ಮ ಸಂಪ್ರದಾಯ ಎಂದು ಕರೆಯಲಾಗಿದೆ. ಅದು ಹೀಗೆ ಸಾಗಿ ಬಂದಿದೆ ಬ್ರಹ್ಮ ಪರಂಪರೆ. ಬ್ರಹ್ಮ, ನಾರದ, ವೇದವ್ಯಾಸ, ಮಧ್ವಮುನಿ, ಪೂರ್ಣಪಕ್ಷ, ಪದ್ಮನಾಭ, ನರಹರಿ, ಮಾಧವ, ಅಕ್ಷೋಭ್ಯ, ಜಯತೀರ್ಥ, ಜ್ಞಾನಸಿಂಧು, ದಯಾನಿಧಿ, ವಿದ್ಯಾನಿಧಿ, ರಾಜೇಂದ್ರ, ಜಯಧರ್ಮ, ಪುರುಷೋತ್ತಮ, ಬ್ರಹ್ಮಣ್ಯತೀರ್ಥ, ವ್ಯಾಸತೀರ್ಥ, ಲಕ್ಷ್ಮೀಪತಿ, ಮತ್ತೆ ಬರುವಂಥದ್ದು ಮಾಧವೇಂದ್ರಪುರಿ, ಈಶ್ವರಪುರಿ, ಶ್ರೀ ಚೈತನ್ಯ ಮಹಾಪ್ರಭು, ಸ್ವರೂಪ್ ದಾಮೋದರ, ಶ್ರೀ ರೂಪ ಗೋಸ್ವಾಮಿ ಮತ್ತಿತರರು, ಶ್ರೀ ರಘುನಾಥ್ ಗೋಸ್ವಾಮಿ, ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ, ನರೋತ್ತಮದಾಸ್ ಠಾಕೂರರು, ವಿಶ್ವನಾಥ್ ಚಕ್ರವರ್ತಿ, ಜಗನ್ನಾಥ ದಾಸ್ ಬಾಬಾಜಿ ಮಹಾರಾಜ್, ಭಕ್ತಿವಿನೋದ್ ಠಾಕೂರ್, ಗೌರಕಿಶೋರದಾಸ್ ಬಾಬಾಜಿ ಮಹಾರಾಜ್, ಶ್ರೀಮದ್ ಭಕ್ತಿದಾನ ಸರಸ್ವತಿ, AC ಭಕ್ತಿದಾನ ಸ್ವಾಮಿ, ಇವರೆಲ್ಲ ಆಚಾರ್ಯರು. ಇವರೆಲ್ಲರೂ ಬ್ರಹ್ಮ ಎಂತ ಹೇಳಿದಾನೆ ಅದನ್ನೇ ರಿಪೀಟ್ ಮಾಡುವಂಥದ್ದು. ಒಂದು ಬ್ರಹ್ಮ ಪರಂಪರೆ. ಬ್ರಹ್ಮ ಯಾರು, ಕೃಷ್ಣ ಅಂತ ಹೇಳಿದಾನೆ ಅದನ್ನೇ. ಹಾಗೆ ಅಲ್ಲಿ ಏನು ಅವ್ರದ್ದು ಮಿಕ್ಸ್ ಇಲ್ಲ, ಇಂಟರ್ಪ್ರಿಟೇಷನ್ ಇಲ್ಲ. ಬ್ರಹ್ಮ ಪರಂಪರೆಯು ಈ ಶ್ರೇಣಿಯು ಆಧ್ಯಾತ್ಮಿಕವಾದದ್ದು. ಮನುವಿನಿಂದ ಸಾಗಿ ಬರುವ ವಂಶ ಪರಂಪರೆಯು ಐಕ್ಯವಾದದ್ದು. ಆದರೆ ಅವರಿಬ್ಬರು ಕೃಷ್ಣ ಪ್ರಜ್ಞೆ ಎಂಬ ಒಂದೇ ಗುರಿಯತ್ತ ಮುನ್ನಡೆದಿದ್ದಾರೆ. ಎಸ್, ಹಾಗಾಗಿ ನಾವು ಅಂತ ಹೇಳುವಂಥದ್ದು ಮೇನ್ ಎಂತಂದ್ರೆ ಕೃಷ್ಣ ಪ್ರಜ್ಞೆ. ನಮ್ಮ ಗುರಿ ಅಂತ ಇರಬೇಕಂದ್ರೆ ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆಯನ್ನು ಯಥಾರೂಪವಾಗಿ ಆಸ್ ಇಟ್ ಈಸ್ ಭಗವಂತ ಹೇಗೆ ಹೇಳಿದ್ದಾನೆ ಹಾಗೆ ನಾವು ಅದನ್ನು ಗ್ರಹಿಸುವಂಥದ್ದು, ಹೇಳುವಂಥದ್ದು. ಎಸ್, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ.